ಭಾಗ್ಯ, ಏನ್ ನೋಡ್ತಾ ಇದ್ಯಾ? ಅತ್ತೆ ಹೇಳಿದ್ರು ತಾನೆ, ಸುಮ್ಮನೆ ಇದ್ರೆ ಆಗಲ್ಲ. ಬಾ ಪೂಜೆ ಶುರು ಮಾಡುವ. ನನ್ನೇ ಅತ್ತೆ ಅಂತ ಕರಿತೀಯನೆ, ಮನೆ ಹಾಳಿ ಮಾಡ್ತೀನಿರು. ನಾನ್ ಹಚ್ತೀನಿ. ಬೆಂಕಿ ಹಚ್ಚೋದ್ರಲ್ಲಿ ನಾನ್ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅತ್ತೆ. ಶ್ರೇಷ್ಠ, ಈ ಕೆಲಸ ನಿನ್ ಕೈಲಿ ಆಗಲ್ಲ ಅನ್ಸುತ್ತೆ. ಅದೇನಿದ್ರು ನನ್ ಸೊಸೆ ಭಾಗ್ಯನ್ ಕೈಯಲ್ಲೇ ಆಗೋದು. ಏನ್ ಗೊತ್ತಾ ಶ್ರೇಷ್ಠ, ಬೆಂಕಿ ಹಚ್ಚೋರ್ಗೆ ದೀಪ ಕರ್ಪೂರ ಹಚ್ಚಕ್ ಆಗಲ್ಲ, ಅದು ಭಾಗ್ಯನಂತವ್ರಿಗೆ ಆಗೋದು. ನೋಡ್ಕೋಬೇಕಾರೆ ಏನ್ ಗೊತ್ತಾ ಶ್ರೇಷ್ಠ, ಬೆಂಕಿ ಹಚ್ಚೋರ್ಗೆ ದೀಪ ಕರ್ಪೂರ ಹಚ್ಚಕ್ ಆಗಲ್ಲ, ಅದು ಭಾಗ್ಯನಂತವ್ರಿಗೆ ಆಗೋದು. ನೋಡ್ಕೋಬೇಕಾರೆ ಭಾಗ್ಯ ಬಾಮ್ಮ. ಏ ಭಾಗ್ಯ, ಏನ್ ನೋಡ್ತಾ ಇದ್ಯಾ? ಅತ್ತೆ ಹೇಳಿದ್ರು ತಾನೆ, ಸುಮ್ಮನೆ ಇದ್ರೆ ಆಗಲ್ಲ. ಬಾ ಪೂಜೆ ಶುರು ಮಾಡುವ. ನನ್ನೇ ಅತ್ತೆ ಅಂತ ಕರಿತೀಯನೆ, ಮನೆ ಹಾಳಿ ಮಾಡ್ತೀನಿರು. ಭಾಗ್ಯ ಬಾಮ್ಮ. ದೇವ್ರೆ, ಆದಿಯವ್ರು ಮಾಡ್ತಾ ಇರೋ ಒಳ್ಳೆ ಕೆಲ್ಸಕ್ಕೆ ಯಾರೋ ತೊಂದರೆ ಮಾಡ್ತಿದ್ದಾರೆ. ಆ ಟ್ರಸ್ಟ್ ದುಡ್ಡನ್ನ ಯಾರೋ ಹೊಡೆಯೋ ಪ್ಲಾನ್ ಮಾಡ್ತಾ ಇದ್ದಾರೆ. ಅದ್ ಯಾರು, ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ, ಇದ್ರ ಹಿಂದಿನ ಉದ್ದೇಶ ಏನು, ಎಲ್ಲದನ್ನು ಕಂಡು ಹಿಡಿಬೇಕು ಅಂತ ಅನ್ಕೊಂಡಿದೀನಿ. ಈ ಟ್ರಿಪ್ ಮುಗ್ದು ಬರೋ ಒಳಗೆ ಎಲ್ಲ ಸತ್ಯನೂ ಗೊತ್ತಾಗ್ಬೇಕು ದೇವ್ರೆ. ಅದಕ್ಕೆ ಏನೇನ್ ಶಕ್ತಿ ಬೇಕೋ ಎಲ್ಲಾನು ಕೊಡು ದೇವ್ರೆ. ಈ ಟ್ರಿಪ್ ಮುಗಿಯೋದ್ರೊಳಗೆ ಆದಿ ಭಾಗ್ಯ ಒಂದಾಗ್ಬೇಕು. ಅದ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅವ್ರಿಬ್ಬರನ್ನ ಜೀವನ ಪೂರ್ತಿ ಒಟ್ಟಿಗೆ ನೋಡ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದೀನಿ. ದಯವಿಟ್ಟು ಆಸೆನ ನೆರವೇರಿಸೋ ತರ ಮಾಡು ದೇವ್ರೆ. ನಾನ್ ನಿನ್ನಲ್ಲಿ ಇಲ್ಲಿವರೆಗೂ ಅದು ಕೊಡು ಇದು ಕೊಡು ಅಂತೆಲ್ಲ ಏನೂ ಕೇಳಲಿಲ್ಲ. ಬಟ್ ಈ ಸಲ ಕೇಳ್ತಾ ಇದೀನಿ, ಈ ಭಾಗ್ಯನಿಂದ ಆದಿ ಬೇಕು. ಯಾಕಂದ್ರೆ ಭಾಗ್ಯ ಅಂತ ದೊಡ್ಡ ಮನೆತನದವ್ರ ಜೊತೆಲಿ ಅಟ್ಯಾಚ್ ಆಗ್ತಿರೋದು ಇಷ್ಟ ಆಗ್ತಿಲ್ಲ. ಅದಕ್ಕೆ ಅವಳು ದೂರ ಆಗ್ಬೇಕು ಅಷ್ಟೇ. ಈ ತಾಂಡವ್ ಕೂಡ ಬರ್ತಾ ಬರ್ತಾ ಭಾಗ್ಯನ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದಾನೆ. ಆದಿ ಅವ್ರಿಗೆ ಅವ್ನು ಯಾರು ಅನ್ನೋದನ್ನ ಹೇಳ್ಬೇಕು. ಆದಿ ಅವ್ರಿಗೆ ಎಲ್ಲಾ ವಿಷಯ ಗೊತ್ತಾಗ್ಬೇಕು. ಆವಾಗ್ಲೇ ಅವರು ತಾಂಡವ್ನ ದೂರ ಇಡೋದು. ತಾಂಡವ್ ಭಾಗ್ಯನಿಂದ ಅವ್ಳು ಕೆಲಸ ಮಾಡೋ ಜಾಗದಿಂದ ದೂರ ಇರ್ಬೇಕು. ಇದೆಲ್ಲ ಆಗೋ ತರ ನಾನ್ ಮಾಡ್ಬೇಕು. ಅದೇ ಏನಾಯ್ತದೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಿ? ಎಲ್ಲ ಶ್ರೇಷ್ಠನಿಂದ. ಕೇಳಿಸ್ಕೊಂಡ್ಯಾ? ಎತ್ತೆ ಎತ್ತೆ ಅಂತ ಅನ್ನಕ್ ಶುರು ಮಾಡಿದಾಳೆ ನನ್ನ. ಆ ಮನೆ ಹಾಳಿ ಬಾಯಿಂದ ಆ ತರ ಎಲ್ಲ ಕರ್ಸ್ಕೊಳಕ್ಕೆ ನಾನ್ ತಯಾರಿಲ್ಲ. ಇರು ಮಾಡ್ತೀನಿ ಅವಳಿಗೆ. ಅತ್ತೆ ಅತ್ತೆ, ಆವಾಗ್ಲೇ ಪೂಜೆಗೆ ಸಮಾಧಾನ ಹೇಳಿ ಇವಾಗ ನೀವೇ ಹೀಗ್ ಮಾಡಿದ್ರೆ ಹೇಗೆ ಅತ್ತೆ? ನೋಡಿ,
ಅವಳು ನಿಮಗೆ ಸಿಟ್ಟು ತರಿಸ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾಳೆ. ನಿಮಗ್ ಸಿಟ್ಟು ಬಂದಷ್ಟು ಅವಳಿಗೆ ಒಳ್ಳೇದು. ಅತ್ತೆ, ನನ್ ಮಾತ್ ಕೇಳಿ, ಕೋಪದ ಕೈಗೆ ಬುದ್ಧಿನ ಕೊಡ್ಬೇಡಿ. ನಾವೆಷ್ಟು ತಾಳ್ಮೆಯಿಂದ ಇರ್ತೀವೋ ನಮ್ಗಷ್ಟೇ ಒಳ್ಳೇದು. ನಡೀರಿ. ಭಾಗ್ಯಾರೇ, ಇವತ್ತೇ ಹೊರಡ್ಬೇಕು. ಬಂದ್ವಿ. ಮಕ್ಳೇ, ಗಡಿಬಿಡಿ ಮಾಡ್ಕೋಬೇಡಿ, ಆರಾಮಾಗಿ ಬನ್ನಿ. ಬಾಯ್. ಹುಷಾರು. ಕುಸುಮ, ಹುಷಾರು, ಆರಾಮಾಗಿ. ಮಾವ, ಟೈಮಿಗೆ ಮಾತ್ರೆ ತಗೊಳ್ಳೋದನ್ನ ಮಾತ್ರ ಮರಿಬೇಡಿ ಆಯ್ತಾ? ಆಯ್ತು ಮಗ. ಆಮೇಲೆ ಮನೇಲಿ ಎಷ್ಟು ಸ್ವೀಟ್ ಇದೆಯೋ ಎಲ್ಲ ಲೆಕ್ಕ ಹಾಕಿಟ್ ಬಂದಿದ್ದೀನಿ. ಸ್ವೀಟ್ ಮುಟ್ಟೋ ಹಾಗಿಲ್ಲ ಆಯ್ತಾ? ಆಯ್ತು. ಬರ್ತೀನಿ ಮಾವ. ಇನ್ನಲ್ಲ, ಒಳ್ಳೇದಾಗ್ಲಿ. ಅಮ್ಮ, ಏನೇ ಇದ್ರು ನನಗ್ ಫೋನ್ ಮಾಡು ಆಯ್ತಾ? ಆಯ್ತು, ಬರ್ತೀನಿ. ಹುಷಾರ್ ಕಡೆ. ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ. ನೋಡಿ ಸುನಂದ ಅವ್ರೆ, ನಮ್ ಭಾಗ್ಯ, ಅವಳು ಎಲ್ಲೇ ಹೋಗ್ಲಿ ನನ್ ಮಾತ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗೋದಿಲ್ಲ ಅವಳು. ಸೊಸೆ ಅಲ್ವಾ ಬೀಗ್ರೆ, ಅದು ಅವಳ ಕರ್ತವ್ಯ, ಮಾಡ್ಲೇಬೇಕಲ್ವಾ? ಸುನಂದ ಅವ್ರೆ, ಸೊಸೆ ಇಲ್ಲ, ನನ್ ಮಗಳವಳು. ಹೇಗಾದ್ರೂ ಮಾಡಿ ಆ ದಿನ ಭಾಗ್ಯನ ಪಕ್ಕ ಕೂಡಿಸ್ಬೇಕು ಅಂತ ನಾನ್ ಅನ್ಕೊಂಡಿದ್ರೆ ಹೋಗಿ ಹೋಗಿ ಭಾಗ್ಯ ನನ್ ಪಕ್ಕ ಬಂದ್ ಕೂತಿದ್ದಾಳೆ. ಏನಾದ್ರೂ ಮಾಡಿ ಇವ್ರಿಬ್ಬರನ್ನ ಪಕ್ಕ ಕೂಡಿಸ್ಬೇಕು. ನಾವ್ ಹೋಗೋದ್ ಸಾಲ್ದು ಅಂತ ಈ ಮನೆ ಹಾಳ್ರು ಇಬ್ರು ಬೇರೆ ಬಂದಿದ್ದಾರೆ. ಅಲ್ಲ, ಈ ತರ ಎಲ್ಲ ಬಂದು ಸೇರ್ಕೊಳಕ್ಕೆ ನಾಚಿಕೆ ಆಗಲ್ವಾ ಇವ್ರಿಬ್ಬರಿಗೆ? ಅದ್ಯಾಕೆ ಹಾಗೆ ಮಾಡ್ಕೋತಿದ್ಯಾ? ನಾನು ಇದೀನಲ್ವಾ, ಆಗ್ದಿರೋ ಕೈ. ಅಕ್ಕ, ಶ್ರೇಷ್ಠ ಆಂಟಿ ಯಾಕೆ ಹಂಗ್ ನೋಡ್ತಾ ಇದಾರೆ? ಹಾಯ್ ತನ್ವಿ ಪುಟ, ಹೇಗಿದ್ಯಾ? ತನ್ವಿ, ಶ್ರೇಷ್ಠ ಅವ್ರಿಗೆ ಹಾಯ್ ಹೇಳು. ಸುಮ್ಮನೆ ಕೂತಿದ್ಯಲ್ಲ, ರೆಸ್ಪಾಂಡ್ ಮಾಡ್ತಾನೆ ಇಲ್ಲ. ಅಯ್ಯೋ ಆದಿ ಅವ್ರೆ, ಅವಳು ಹಾಯ್ ಮಾಡಿದ್ಲು. ನನ್ ಮೇಲ್ ಪ್ರೀತಿ ಅವಳಿಗೆ ಜಾಸ್ತಿ ಅಲ್ವಾ, ಅದಕ್ಕೆ ನನಗ್ ಮಾತ್ರ ಕೇಳಿಸ್ತು. ಶ್ರೇಷ್ಠ, ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಅವಳನ್ನ ಮಾತಾಡ್ಸ್ತಿದ್ಯಾ? ಯಾಕೆ ಅಮ್ಮ ಮಗಳು ಬಣ್ಣನ ಬಯಲ್ ಮಾಡೋದಕ್ಕೆ. ಪೂಜಾ, ಇವಾಗ ಏನ್ ಮುಟ್ಟು ಕೊಡ್ತೀಯಲ್ಲ? ಮುತ್ತು ಗಿತ್ತು ಏನೂ ಇಲ್ಲ, ನಿಂಗ್ ಮಾಡಕ್ ಬೇರೆ ಕೆಲ್ಸ ಅಲ್ವಾ, ಸುಮ್ಮನೆ ಕೂತ್ಕೊ. ಹೌದಾ? ನೀನ್ ಕೊಟ್ಟಿಲ್ಲ ಅಂತ ಹೇಳಿ ನಾನೇ ಕೊಡ್ತೀನಿ.
ಯಾಕಪ್ಪ ನಿಧಾನಕ್ಕೆ ಓಡಿಸು ಈ ತರ ಬ್ರೇಕ್ ಫೇಲ್ ಆಗ್ತೀಯಾ? ನಾನೇನು ಮಾಡಿಲ್ಲ ಮೇಡಮ್, ಗಾಡಿ ಇದ್ದಕ್ಕಿದ್ದಂಗೆ ಆಫ್ ಆಯ್ತು. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಜಗದೀಶ್ ಅಣ್ಣ, ಗಾಡಿ ಆಫ್ ಆಯ್ತಾ? ಅದೇನು ಅಂತ ಒಂಚೂರು ನೋಡಿ ಬೇಗ. ನೋಡ್ತೀನಿ ಸರ್. ಡ್ರೈವರ್ ಅಣ್ಣ, ಏನಾಯ್ತು? ಏನಾಯ್ತೋ ಗೊತ್ತಿಲ್ಲ ಸರ್, ಎಲ್ಲ ಕರೆಕ್ಟಾಗೇ ಇದೆ. ಆಯಿಲ್ ಬೇರೆ ನಿನ್ನೆನೆ ಚೇಂಜ್ ಮಾಡ್ಸಿದ್ದೀನಿ. ಅಲ್ಲಣ್ಣ, ಈಗ ಹೀಗಾದ್ರೆ ಹೇಗೆ? ಜರ್ನಿ ಇನ್ನೂ ತುಂಬಾ ದೂರ. ಈ ಬಸ್ ಬಿಟ್ಟು ಬೇರೆ ಬಸ್ ತರಿಸ್ಬೇಕಾ ಹೇಗೆ? ಹಂಗೆಲ್ಲ ಮಾಡಬೇಡಿ ಸರ್, ಏನಾಗಿದೆ ಚೆಕ್ ಮಾಡ್ತೀನಿ. ಸರಿ, ಎಲ್ರು ಒಂಚೂರು ಆಚೆ ಹೇಳಿ, ಏನ್ ನೋಡೋಣ. ಅಣ್ಣ ನಿಲ್ಸೋಣ. ಏನು ಮೈ ನಿಂದು? ಅಲ್ಲೋಡೋಣ, ಬಸ್ಸು ಕೆಟ್ಟೋಗಿ ನಿಂತೋಗ್ಬಿಟ್ಟಿದೆ. ಕಾಣಿಸ್ತು. ಏನಿವಾಗ? ಅಲ್ಲ ಅಣ್ಣ, ನೋಡಿದ್ರು ಹಾಗೆ ಹೋಗ್ತಿದ್ಯಲ್ಲ, ನಿನ್ಗೇನ್ ಹೇಳ್ಬೇಕು? ಏನು ಹೇಳ್ಬೇಡಪ್ಪ, ಬಾ ಹೋಗೋಣ. ಅಣ್ಣ ಪಾಪ ಅಣ್ಣ, ಅವ್ರ ಗಾಡಿ ರೋಡ್ ಮಧ್ಯದಲ್ಲೇ ಕೆಟ್ಟೋಗಿದೆ. ಪಾಪ ಅವ್ರ ನೋಡಿದ್ರೆ ಎಲ್ಲೋ ಫಂಕ್ಷನ್ಗೆ ಹೋಗ್ತಿದ್ದಾರೆ ಅನ್ಸುತ್ತೆ. ಬಾರಣ, ಹೆಲ್ಪ್ ಮಾಡೋಣ. ಏಯ್ ಮೈ, ಮಾಡಕ್ ಬೇರೆ ಕೆಲ್ಸ ಇಲ್ವೇನೋ ನಿಂಗೆ? ಅಲ್ಲಿ ಗ್ಯಾರೇಜ್ ಅಲ್ಲಿ ಒಂದಷ್ಟು ರಾಶಿ ಗಾಡಿಗಳು ಬಿದ್ದಿದೆ. ಒಂದಷ್ಟು ಗಾಡಿನ ಇವತ್ತೇ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಬಾ ಹೋಗೋಣ ಫಸ್ಟ್ ಅಲ್ಲಿಗೆ. ಅಣ್ಣ ನಮಗೂ ಆತರ ಫ್ಯಾಮಿಲಿ ಇದ್ದು ನಮ್ ಫ್ಯಾಮಿಲಿ ಅವ್ರಿಗೆ ಹೀಗಾಗಿದ್ರೆ ನೀನ್ ಹೀಗೆ ಹೋಗ್ತಿದ್ದ?